ಸಹಕಾರಿ ಕ್ಷೇತ್ರದಲ್ಲಿ ಮತ್ತೊಂದು ಮಹತ್ವದ ಹೆಜ್ಜೆ ಇಟ್ಟಿರುವ ಮಲ್ಲಿಕಾರ್ಜುನ ಸೌಹಾರ್ದ ಸಹಕಾರಿ ನಿಯಮಿತ ಬ್ಯಾಂಕ್ ಧಾರವಾಡ ತಾಲೂಕಿನ ತಡಕೋಡ ಗ್ರಾಮದಲ್ಲಿ ತನ್ನ 6ನೇ ಶಾಖೆಯನ್ನು ಆರಂಭಿಸಿದೆ. ಧಾರವಾಡ ಜಿಲ್ಲೆಯ ತಡಕೋಡ ಗ್ರಾಮದಲ್ಲಿ ಮಲ್ಲಿಕಾರ್ಜುನ ಸೌಹಾರ್ದ ಸಹಕಾರಿ ನಿಯಮಿತ ಬ್ಯಾಂಕಿನ ನೂತನ ಶಾಖೆಯನ್ನು ಉಪ್ಪಿನ ಬೆಟಗೇರಿ 3000 ಮಠದ ಪೂಜ್ಯ ಕುಮಾರ ವಿರೂಪಾಕ್ಷ ಮಹಾಸ್ವಾಮಿಗಳು ಉದ್ಘಾಟಿಸಿದರು. ಎರಡು 2009ರಲ್ಲಿ ಧಾರವಾಡದ ನವನಗರದಲ್ಲಿ ಸಂಸ್ಥಾಪಕರಾದ ಮಲ್ಲಿಕಾರ್ಜುನ ಹೊರಕೇರಿ ಅವರ ನೇತೃತ್ವದಲ್ಲಿ ಆರಂಭಗೊಂಡ ಈ ಬ್ಯಾಂಕ್ ಇದೀಗ ತನ್ನ 6ನೇ ಶಾಖೆಯನ್ನು ತಡಕೋಡದಲ್ಲಿ ಆರಂಭಿಸುವ ಮೂಲಕ ನಗರ ಹಾಗೂ ಗ್ರಾಮೀಣ ಭಾಗದ ಅಭಿವೃದ್ಧಿಗೆ ಮತ್ತೊಂದು ಹೆಜ್ಜೆ ಇಟ್ಟಿದೆ. ಕಾರ್ಯಕ್ರಮದಲ್ಲಿ ಮಾಜಿ ಶಾಸಕಿ ಶ್ರೀಮತಿ ಸೀಮಾ ಅಶೋಕ ಮಸೂತಿ, ಸಾಯಿ ಡೆವಲಪರ್ಸ್ನ ಮಂಜುನಾಥ ಮಕ್ಕಳಗೇರಿ, ಮಾಜಿ ಅಧ್ಯಕ್ಷ ತವನಪ್ಪ ಅಷ್ಟಗಿ, ರೈತ ಮುಖಂಡ ಶಿವಾನಂದ ಹೊಳೆಹೆಡಗಲಿ, ಶಿಕ್ಷಕ ಬಸವರಾಜ ಮಂಗಳಗಟ್ಟಿ, ಕೆಸಿಸಿ ಬ್ಯಾಂಕ್ ಉಪಾಧ್ಯಕ್ಷ ನಿಂಗನಗೌಡ ಮರಿಗೌಡ್ರ, ಸಮಾಜ ಸೇವಕಿ ಸವಿತಾ ಅಮರಶೆಟ್ಟಿ, ಕೆಸಿಸಿ ಬ್ಯಾಂಕ್ ನಿರ್ದೇಶಕ ಸಿದ್ದಣ್ಣ ಸ್ಪೂರಿ, ಮಾಜಿ ತಾಲೂಕು ಪಂಚಾಯತ್ ಸದಸ್ಯ ಈರಣ್ಣ ಕರಿಲಿಂಗಣ್ಣವರ, ರೈತ ಮುಖಂಡ ಬಾಳಪ್ಪ ಅಬ್ಬಾರ ಹಾಗೂ ತಾಲೂಕು ಪಂಚಾಯತ್ ಸದಸ್ಯ ಮಹಾದೇವ ದಂಡಿನ ಸೇರಿದಂತೆ ಹಲವಾರು ಗಣ್ಯರು ಉಪಸ್ಥಿತರಿದ್ದರು. ಸಹಕಾರಿ ಆಡಳಿತ ಮಂಡಳಿಯ ಸದಸ್ಯರೇ, ಗೌರವಾನ್ವಿತ ನಿರ್ದೇಶಕರೇ, ಸಿಬ್ಬಂದಿ ವರ್ಗದವರೇ ಹಾಗೂ ಇಲ್ಲಿ ಸೇರಿದ ಸರ್ವ ಸದಸ್ಯರೇ, ಎಲ್ಲ ಗ್ರಾಹಕ ಬಂಧುಗಳಿಗೆ ತಾವೆಲ್ಲರಿಗೂ ಶರಣಾರ್ಥಿಗಳು. ರೈತರು ನಮ್ಮ ಬಲ, ಸಣ್ಣ ವ್ಯಾಪಾರಿಗಳು ನಮ್ಮ ಬಲ, ಕಸುಬುದಾರರು ನಮ್ಮ ಬಲ, ಹೀಗೆ ಹಲವಾರು ಒಂದು ಗ್ರಾಹಕರೊಳಗೊಂಡ ಈ ಸಂಸ್ಥೆ ಇವತ್ತು ಮಧ್ಯಮದ ಒಂದು ಜನರಿಗೆ ಆರ್ಥಿಕವಾಗಿ ನೆರವು ನೀಡುವುದು, ಅವರನ್ನ ಬಂಡವಾಳಶಾಹಿಗಳಿಗಿಂತ ದೊಡ್ಡ ಬಡ್ಡಿಯ ಸುಳಿಯಿಂದ ಅವರನ್ನ ಪಾರ ಮಾಡುವುದು ನಮ್ಮ ಸಂಸ್ಥೆಯ ಒಂದು ಉದ್ದೇಶವಾಗಿದೆ. ಹಾಗೂ ಜನಸಾಮಾನ್ಯರ ಆರ್ಥಿಕವಾಗಿ ಅಭಿವೃದ್ಧಿ ಹೊಂದಿದಾಗ ಮಾತ್ರ ಇವತ್ತು ಸಮಾಜ ಸುಧಾರಣೆ ಸಾಧ್ಯ. ಆ ರೀತಿ ನಿಜವಾದ ಅರ್ಥದಲ್ಲಿ ಹೇಳಬೇಕಂದ್ರೆ ಇವತ್ತು ನಾವು ಯಾವುದೇ ವ್ಯಕ್ತಿಯನ್ನ ಆರ್ಥಿಕವಾಗಿ ಬಲಪಡಿಸಿದಾಗ, ಒಂದು ಸಮಾಜವನ್ನ ಆರ್ಥಿಕವಾಗಿ ಬಲಪಡಿಸಿದಾಗ ಮಾತ್ರ ಈ ಸಮಾಜ ಅಭಿವೃದ್ಧಿ ಹೊಂದಾಗ ಸಾಧ್ಯ ಎನ್ನುವಂತ ತಳಹದಿಯ ಮೇಲೆ ಮಲ್ಲಿಕಾರ್ಜುನ ಸೌಹಾರ್ದ ಸಂಸ್ಥೆ ಇವತ್ತು ಪ್ರಾರಂಭದ ಹಂತದಿಂದ ಇವತ್ತಿನವರೆಗೂ ಕೂಡ ಒಂದು ಆಸೆ ಇಟ್ಟುಕೊಂಡು ಕೆಲಸವನ್ನು ಮಾಡ್ತಾ ಬಂದಿದೆ. ನಾವು ಕೇವಲ ಹಣಕಾಸು ವಹಿವಾಟನ್ನ ವಿಶ್ವಾಸಗಳನ್ನು ಕೂಡ ಈ ಸಂದರ್ಭದಲ್ಲಿ ಮಾತನಾಡಿದ ಗಣ್ಯರು, ಗ್ರಾಮೀಣ ಪ್ರದೇಶದ ಜನರಿಗೆ ಸುಲಭ ಹಾಗೂ ವಿಶ್ವಾಸಾರ್ಹ ಬ್ಯಾಂಕಿಂಗ್ ಸೇವೆ ಒದಗಿಸುವಲ್ಲಿ ಈ ಶಾಖೆ ಪ್ರಮುಖ ಪಾತ್ರ ವಹಿಸಲಿದೆ ಎಂದು ಅಭಿಪ್ರಾಯಪಟ್ಟರು. ಅವರ ಸಹಕಾರದಲ್ಲಿ ಇಷ್ಟೊಂದು ಏನಂದ್ರೆ ಆಳವಾಗಿ ಇருந்து ಜನರಿಗೆ ನಾನು ಏನಾದರೂ ಸಹಾಯ ಮಾಡಬೇಕು, ರೈತರಿಗಾಗಿರ್ಬೋದು, ಮಹಿಳೆಯರಿಗಾಗಿರ್ಬೋದು, ಯುವಕರಿಗಾಗಿರ್ಬೋದು, ಸಾಕಷ್ಟು ಕೆಲಸಗಳ ಬಗ್ಗೆ ನಾನು ಏನಾದರೂ ಒಂದು ಮಾಡಬೇಕಂದ್ರೆ ಸ್ವಸಹಾಯ ಸಂಘಗಳ ಗುಂಪುಗಳು ಮಹಿಳೆಯರಿಗಾಗಿಯೂ ಅವರಿಗೆ ಏನಾದರೂ ಸಹಾಯಗಳು ಮಾಡೋದ್ರ ಜೊತೆಗೆ ನಿರಂತರವಾಗಿ ಈ ಸಹಕಾರ ಕೋಆಪರೇಟಿವ್ಗಳಲ್ಲಿ ಏನಂದ್ರೆ ಸತತವಾಗಿ ಕೆಲಸ ಮಾಡ್ತಾ ಇವತ್ತಿಗೆ 4ನೇ ಬ್ರಾಂಚ್ ಅಂತ ನಾನು ಕೊಡ್ತೀನಿ. ಅಮೀನ್ಬಾಗಲ್ಲಿರ್ಬೋದು, ನರೇಂದ್ರದಲ್ಲಿರ್ಬೋದು, ಹುಬ್ಬಳ್ಳಿ, ಧಾರವಾಡದಲ್ಲಿ ಇದು ಸಹ 4ನೇ ಬ್ರಾಂಚ್ ಓಪನಿಂಗ್ ಅಂತ ನಾನು ಕೊಡ್ತೀನಿ. ಇದು ಯಾಕಂದ್ರೆ ಈ 4ನೇ ಬ್ರಾಂಚ್ ಮಾಡಬೇಕು, ಕೋಆಪರೇಟಿವ್ ನಡೆಸೋದು ಅಷ್ಟು ಸರಳ ಅಲ್ಲ. ಅವರು ಒಂದು ಪ್ರಸ್ತಾವನೆಗೆ ಹೇಳಿದಾಗ ಇವತ್ತಿಗೆ 5,000 ಮೆಂಬರ್ಗಳಂದ್ರೆ ಇದು ಅಷ್ಟ ಈಸಿ ಕೆಲಸ ಅಲ್ಲ. ಅವರ ಸತತ ಪ್ರಯತ್ನ, ಸತತ ಇದ್ರೊಳಗ ಇದು ಒಳ್ಳೆಯುವಂತ ಅವ್ರಿಗೆ ಏನಂದ್ರೆ ಇದ್ರೊಳಗ ಎಕ್ಸ್ಪೀರಿಯನ್ಸ್